ಸಾಕಷ್ಟು ದಿನಗಳಿಂದಲೂ ಕೂಡ ಶಿರಾಗೇಟ್ ರಿಂಗ್ ರಸ್ತೆಯಲ್ಲಿ ಔಟರ್ ರಿಂಗ್ ರಸ್ತೆಯಲ್ಲಿ 80 ಅಡಿ ರಸ್ತೆಯಲ್ಲಿ ಸಾಕಷ್ಟು ಗುಡ್ಡೆಗಳಿದ್ದು ಹೀಗಾಗಿ ಓಡಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಆ ಒಂದು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಈ ಬಗ್ಗೆ ಪ್ರಗತಿ ಟಿವಿಯೊಂದಿಗೆ ಮಾತನಾಡಿರತಕ್ಕಂಥ ಶುಭಾ ಕಲ್ಯಾಣ್ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ. ಶಿರಾಗೇಟ್ ಸಮೀಪದ ರಿಂಗ್ ರಸ್ತೆ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆಯನ್ನ ಉಂಟಾಗ್ತಾ ಇತ್ತು. ರಸ್ತೆ ಹಳ್ಳ ಬಿದ್ದು ಸಾರ್ವಜನಿಕರು ಓಡಾಡಲು ಆಗದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಎಸ್ಮಾಲ್ ಬಳಿ ದೊಡ್ಡ ಬ್ರಿಡ್ಜ್ ಕಾಮಗಾರಿ ನಡೆಸುವಂತಹ ಸಂದರ್ಭದಲ್ಲಿ ಆ ಭಾಗದಲ್ಲಿ ಸಾಕಷ್ಟು ಭಾರಿ ವಾಹನಗಳ ಸಂಚಾರ ಆಗಿದ್ದರಿಂದಾಗಿ ಸಮಸ್ಯೆ ಉದ್ಭವ ಆಗಿರತಕ್ಕಂಥದ್ದು. ರಸ್ತೆ ಹಾಳಾಗಿರೋದ್ರಿಂದಾಗಿ ಯಾವುದೇ ವಾಹನಗಳು ಓಡಾಡೋದಕ್ಕೆ ಅರಸಾಹಸವನ್ನು ಪಡಬೇಕಾಗಿದೆ. ಅಂದರೆ ಸಾಕಷ್ಟು ಗುಂಡಿಗಳಿಂದ ತುಂಬಿದಂತಹ ರಸ್ತೆಯಲ್ಲಿ ಸಾರ್ವಜನಿಕರು ಓಡಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಹೀಗಾಗಿ ಸಾಕಷ್ಟು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿಯನ್ನು ನೀಡಿರತಕ್ಕಂಥ ಗೃಹ ಸಚಿವ ಹಾಗೆ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತನಿಖೆ ಮಾಡಿ ಪರಿಶೀಲನೆ ನಡೆಸಿ ಇದೀಗ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಡಿ ಕಾಮಗಾರಿ ಆರಂಭವಾಗಿರತಕ್ಕಂಥದ್ದು. ಸುಮಾರು 10 ಕೋಟಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತೆ ಎನ್ನುವಂತಹ ಭರವಸೆಯನ್ನ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ನೀಡಿದ್ದಾರೆ. ಅತಿ ಶೀಘ್ರದಲ್ಲಿ ಆರಂಭಿಸುವಂತಹ ಭರವಸೆಯನ್ನ ನೀಡಿರತಕ್ಕಂಥದ್ದು ಜಿಲ್ಲಾಧಿಕಾರಿಗಳು. ಮೇ ಅಂತ್ಯದೊಳಗೆ ಕಾಮಗಾರಿ ಆರಂಭವಾಗಲಿದೆ. ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಈ ಬಗ್ಗೆ ಪ್ರಗತಿ ಟಿವಿಯೊಂದಿಗೆ ಮಾತನಾಡಿ ತಮ್ಮ ಒಂದು ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ. ಇತ್ತು ಬಿಕಾಸ್ ಎಸ್ಮಾಲ್ ಬ್ರಿಡ್ಜ್ ಕೆಲಸ ಆಗುವಾಗ ಹೆವಿ ವೆಹಿಕಲ್ಸ್ ಎಲ್ಲ ಸ್ವಲ್ಪ ಈ ರೂಟಲ್ಲಿ ಬಂದಿರೋದ್ರಿಂದ ಭಾಳ ಹಾಳಾಯಿತು. ನಮಗೆ ಅಲ್ಲಿ ಓಡಾಡೋಕ್ಕೆ ಆಗ್ತಾ ಇಲ್ಲ ಅಂತ. ಸೊ ಸನ್ಮಾನ್ಯ ಗೃಹ ಸಚಿವರು ಅಲ್ಲಿ ಸ್ಥಳ ತನಿಖೆ ಮಾಡಿದರು. ಈಗಾಗಲೇ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ ಅಡಿಯಲ್ಲಿ ಕಾಮಗಾರಿಯನ್ನು ತಗೊಂಡಿದ್ದೀವಿ. ಸುಮಾರು 10 ಕೋಟಿ 4 ಲೇನ್ ವಿತ್ ಡ್ರೈನ್ಸ್. ಬಟ್ ಕೆಲಸ ಇನ್ನೂ ಪ್ರಾರಂಭ ಆಗಲಿಲ್ಲ. ಸೊ ಹಾಗಾಗಿ ಹಾನರಬಲ್ HM ಸರ್ ಹ್ಯಾಸ್ ಗಿವನ್ ಡೈರೆಕ್ಷನ್ಸ್. ಕಾರ್ಪೊರೇಷನ್ ಕಮಿಷನರ್ ಕೂಡ ಅವರು ಕಾಂಟ್ರಾಕ್ಟರ್ ಏನೋ ಒಂದು BG ಕೊಡೋದು ಪೆಂಡಿಂಗ್ ಇದೆ ಅಂತ ಹೇಳ್ತಾಯಿದ್ರು. ಇಮಿಡಿಯೇಟಾಗಿ ವಿತಿನ್ 10 ಡೇಸ್ ಸ್ಟಾರ್ಟ್ ಮಾಡ್ತೀವಿ, ಬೈ ಮೇ ಎಂಡ್ ಸ್ಟಾರ್ಟ್ ಆಗುತ್ತೆ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ಸೊ ಅದು ಕೂಡಲೇ ಸ್ಟಾರ್ಟ್ ಆಗುತ್ತೆ. ಭಾಳಷ್ಟು ದೂರುಗಳು ಇತ್ತು. ಬಿಕಾಸ್ ಎಸ್ಮಾಲ್ ಬ್ರಿಡ್ಜ್ ಕೆಲಸ ಆಗುವಾಗ ಹೆವಿ ವೆಹಿಕಲ್ಸ್ ಎಲ್ಲ ಸ್ವಲ್ಪ ಈ ರೂಟಲ್ಲಿ ಬಂದಿರೋದ್ರಿಂದ ಭಾಳ ಹಾಳಾಯಿತು. ನಮಗೆ ಅಲ್ಲಿ ಓಡಾಡೋಕ್ಕೆ ಆಗ್ತಾ ಇಲ್ಲ ಅಂತ. ಸೊ ಸನ್ಮಾನ್ಯ ಗೃಹ ಸಚಿವರು ಅಲ್ಲಿ ಸ್ಥಳ ತನಿಖೆ ಮಾಡಿದರು. ಈಗಾಗಲೇ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ ಅಡಿಯಲ್ಲಿ ಕಾಮಗಾರಿಯನ್ನು ತಗೊಂಡಿದ್ದೀವಿ. ಸುಮಾರು 10 ಕೋಟಿ 4 ಲೇನ್ ವಿತ್ ಡ್ರೈನ್ಸ್. ಬಟ್ ಕೆಲಸ ಇನ್ನೂ ಪ್ರಾರಂಭ ಆಗಲಿಲ್ಲ. ಸೊ ಹಾಗಾಗಿ ಹಾನರಬಲ್ HM ಸರ್ ಹ್ಯಾಸ್ ಗಿವನ್ ಡೈರೆಕ್ಷನ್ಸ್. ಕಾರ್ಪೊರೇಷನ್ ಕಮಿಷನರ್ ಕೂಡ ಅವರು ಕಾಂಟ್ರಾಕ್ಟರ್ ಏನೋ ಒಂದು BG ಕೊಡೋದು ಪೆಂಡಿಂಗ್ ಇದೆ ಅಂತ ಹೇಳ್ತಾಯಿದ್ರು. ಇಮಿಡಿಯೇಟಾಗಿ ವಿತಿನ್ 10 ಡೇಸ್ ಸ್ಟಾರ್ಟ್ ಮಾಡ್ತೀವಿ, ಬೈ ಮೇ ಎಂಡ್ ಸ್ಟಾರ್ಟ್ ಆಗುತ್ತೆ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ಸೊ ಅದು ಕೂಡಲೇ ಸ್ಟಾರ್ಟ್ ಆಗುತ್ತೆ. ಭಾಳಷ್ಟು ದೂರುಗಳು